ಅವರು ವಿದೇಶಾಂಗ ಸಚಿವರಾಗಿ ಯಾವ ರೀತಿ ಕೆಲಸ ಮಾಡಿದ್ರು, ಅವರ ಕೊಡುಗೆ ಏನಿತ್ತು? ಸೊ ಅವರ ಕಾಲದಲ್ಲೇ ಭಾರತ ಮತ್ತು ಅಮೆರಿಕ ನಡುವೆ ಸ್ಟ್ರಾಟಜಿಕ್ ಡಯಲಾಗ್ ಶುರು ಆಗುತ್ತೆ. ಆಗ ಅವರು ಚೀನಾದಲ್ಲಿ ಭಾರತದ ರಾಯಭಾರಿಯಾಗಿದ್ದಂಥ ನಿರುಪಮಾ ರಾವ್ ಅವರನ್ನು ಫಾರಿನ್ ಸೆಕ್ರೆಟರಿಯಾಗಿ ಕರೆಸ್ಕೊಳ್ತಾರೆ. ಅದಕ್ಕಿಂತ ಅವರು ದೊಡ್ಡ ಮುಜುಗರ ಅನುಭವಿಸಿದ್ದು ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಒಂದು ಸರದಿಯ ಮೇಲೆ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ ಸಿಕ್ಕಿದಾಗ. ಆದರೆ ವಿದೇಶಾಂಗ ಮಂತ್ರಿಯಾಗಿ ಕೃಷ್ಣ ಅವರು ಮಾಡಿದಂಥ ಕೆಲವು ಜನಪರವಾದ ಕಾರ್ಯಕ್ರಮಗಳನ್ನು ನೆನೆಸ್ಕೊಳ್ಳೋದು ಅಗತ್ಯ. ಸುಮಾರು ದೇಶಾದ್ಯಂತ 80 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಓಪನ್ ಮಾಡ್ತಾರೆ. ಕೃಷ್ಣ ಅವರಿಗೆ ತಾವು ಸೋಲುತ್ತೀವಿ ಅನ್ನುವ ಭಯ ಬಂದಿತ್ತು ಅಂತ ಕಾಣುತ್ತೆ. ಯಾಕಂದರೆ ಆ ಎಲೆಕ್ಷನ್ ಅವರು ಮದ್ದೂರಿಂದ ಕಂಟೆಸ್ಟ್ ಮಾಡಲಿಲ್ಲ, ಬೆಂಗಳೂರಿನ ಚಾಮರಾಜಪೇಟೆ ಇದ್ದಾರೆ. ಸೊ ನೀವು ಹೇಳಿದ್ರೆ ಅವರು ವಿದೇಶಾಂಗ ಸಚಿವರು, ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಾಗಿ ಅವರು ಎದುರಿಸಿದ ಸವಾಲುಗಳನ್ನು ನಾವು ಸುದೀರ್ಘವಾಗಿ ನೋಡಿದ್ದೀವಿ. ಅದಾದ ನಂತರದಲ್ಲಿ ಬಹುದೊಡ್ಡ ಹುದ್ದೆ ಅಂತಂದರೆ ವಿದೇಶಾಂಗ ಸಚಿವರಾಗಿ ಎಸ್.ಎಂ. ಕೃಷ್ಣ ಅವರು ವಿದೇಶಾಂಗ ಸಚಿವರಾಗಿ ಯಾವ ರೀತಿ ಕೆಲಸ ಮಾಡಿದ್ರು, ಅವರ ಕೊಡುಗೆ ಏನಿತ್ತು ಅಂತ? ವಿದೇಶಾಂಗ ಸಚಿವರಾಗಿ ಈಗಾಗಲೇ ಅವರು ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು, ರಾಜೀವ್ ಗಾಂಧಿಯವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಓಕೆ. ಸೊ ಆಮೇಲೆ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಈಗ ಸೇರ್ತಾರೆ. ಸೊ ಅವ್ರಿಗೊಂದು ದೊಡ್ಡ ಹುದ್ದೆನೇ ಕೊಟ್ಟಿರ್ತಾರೆ. ಸೊ ಅವರ ಎಕ್ಸ್ಪೀರಿಯನ್ಸನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಯಾಕಂದರೆ ಭಾಳಷ್ಟು ದೀರ್ಘಕಾಲದ ಇದಿರ್ತದಲ್ಲ, ಮತ್ತು ಅವರ ಒಂದು ಬ್ಯಾಕ್ಗ್ರೌಂಡು, ಎಜುಕೇಷನ್ನು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಆಗ ಅವರು ಚೀನಾದಲ್ಲಿ ಭಾರತದ ರಾಯಭಾರಿಯಾಗಿದ್ದಂಥ ನಿರುಪಮಾ ರಾವ್ ಅವರನ್ನು ಫಾರಿನ್ ಸೆಕ್ರೆಟರಿಯಾಗಿ ಕರೆಸ್ಕೊಳ್ತಾರೆ. ಸೊ ಮತ್ತು ಭಾಳಷ್ಟು ದೇಶಗಳಿಗೆ ವಿಸಿಟ್ ಕೊಡ್ತಾರೆ ಕೃಷ್ಣ ಅವರು, ಮತ್ತು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಅವರ ಕಾಲದಲ್ಲೇ ಭಾರತ ಮತ್ತು ಅಮೆರಿಕ ನಡುವೆ ಸ್ಟ್ರಾಟಜಿಕ್ ಡಯಲಾಗ್ ಶುರು ಆಗುತ್ತೆ. ಅದು ಈಗ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ. ಆಮೇಲೆ ಅವರು ಶ್ರೀಲಂಕಾಗೆ ಹೋಗಿರ್ತಾರೆ. ಶ್ರೀಲಂಕಾದಲ್ಲಿ ಹೋದಾಗ ಇರೋ ತಮಿಳು ಗ್ರೂಪ್ಗಳನ್ನು ಮೀಟ್ ಮಾಡ್ತಾರೆ. ಅಲ್ಲಿ ಒಂದಷ್ಟು ತಮಿಳಿನಲ್ಲಿ ಮಾತಾಡಿ ಅವರನ್ನು ಹೋಲಿಸ್ಕೊಳ್ತಾರೆ. ಅವರು ಕಾಲದಲ್ಲಿ 2010 ಅಂತ ಕಾಣುತ್ತೆ ನನಗಂತಂಗೆ. ಸೊ ಪಾಕಿಸ್ತಾನಕ್ಕೆ ಕೂಡ ಹೋಗಿರ್ತಾರೆ. ಅಲ್ಲಿ ಕೆಲವು ಒಂದು ಮುಜುಗರಗಳಾಗುತ್ತೆ, ಆದರೆ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಬರ್ತಾರೆ. ಅವರು ವಿದೇಶಾಂಗ ಮಂತ್ರಿಯಾಗಿ ಅದಕ್ಕಿಂತ ಅವರು ದೊಡ್ಡ ಮುಜುಗರ ಅನುಭವಿಸಿದ್ದು ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಒಂದು ಸರದಿಯ ಮೇಲೆ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ ಸಿಕ್ಕಿದಾಗ ಇವರು ಭಾಷಣಕ್ಕೆ ಹೋಗಿರ್ತಾರೆ ವಿದೇಶಾಂಗ ಮಂತ್ರಿಯಾಗಿ. ಸೊ ಇವರ ಸರದಿ ಬಂದಾಗ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅಲ್ಲಿ ಕೇಳಿಸ್ತಾ ಇದ್ದವರಿಗೆ ಭಾಳ ಸ್ಟ್ರೇಂಜ್ ಅನಿಸುತ್ತೆ, ಏನಿದು, ಏನು ಮಾತಾಡ್ತಾ ಇದ್ದಾರೆ ಕೃಷ್ಣ ಅವರು ಅಂತೇಳಿ. ನೋಡಿದ್ರೆ ಅದು ಪೋರ್ಚುಗಲ್ ವಿದೇಶಾಂಗ ಮಂತ್ರಿಯವರ ಭಾಷಣ ಆಗಿರುತ್ತೆ. ಲಿಖಿತ ಭಾಷಣ. ಸೊ ಇವರ ಭಾಷಣಕ್ಕೆ ಮೊದಲು ಪೋರ್ಚುಗಲ್ ವಿದೇಶಾಂಗ ಮಂತ್ರಿಯವರ ಭಾಷಣ ಇರುತ್ತೆ. ಅದೆಲ್ಲ ಕಾಪೀಸ್ ಎಲ್ರಿಗೂ ಕೊಟ್ಟಿರ್ತಾರೆ. ಸೊ ಇವರ ಟೇಬಲ್ ಮೇಲೆ ಅದಿರುತ್ತೆ. ಇವರ ಅಸಿಸ್ಟೆಂಟ್ಸ್ ಯಾರು ನೋಡಿದ್ರು ಸರಿಯಾಗಿ ಕೊಡಬೇಕಾಗಿತ್ತು, ಇದು ಭಾಷಣ ಇದು ಅಂತ ಅವ್ರ ಕೈ ಕೊಡಬೇಕಾಗಿತ್ತು. ಇವರು ಬಹುಶಃ ಹರಿಬೇರಿನಲ್ಲಿ ಆ ಭಾಷಣ ಓದ್ಲಿಕ್ಕೆ ಶುರು ಮಾಡ್ತಾರೆ. 1-2 ನಿಮಿಷ ಆದಮೇಲೆ ಅಲ್ಲಿ ಹರ್ದೀಪ್ ಸಿಂಗ್ ಪುರಿ ಅಂತ ಭಾರತದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿದ್ದು, ಈಗ ಮೋದಿ ಅವರ ಸರ್ಕಾರದಲ್ಲಿ ಪೆಟ್ರೋಲಿಯಂ ಮಂತ್ರಿ ಆಗ್ತಂತ, ಅವರು ಹಿಂದ್ಗಡೆ ಕೂತಿರ್ತಾರೆ. ಅವ್ರಿಗೆ ಗೊತ್ತಾಗದ ತಕ್ಷಣ ಇದೇನೋ ಎಡವಟ್ಟಾಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ನಿಲ್ಲಿಸಿ ಭಾರತದ ಸ್ಪೀಚನ್ನು ಕೊಡ್ತಾರೆ. ಆದರೆ ವಿದೇಶಾಂಗ ಮಂತ್ರಿಯಾಗಿ ಕೃಷ್ಣ ಅವರು ಮಾಡಿದಂಥ ಕೆಲವು ಜನಪರವಾದ ಕಾರ್ಯಕ್ರಮಗಳನ್ನು ನೆನೆಸ್ಕೊಳ್ಳೋದು ಅಗತ್ಯ. ಅವರು ನಮಗೆಲ್ಲ ಗೊತ್ತಿದ್ದಾಗೆ ಪಾಸ್ಪೋರ್ಟ್ ತೊಗೊಳ್ಳೋದು ಭಾಳ ಕಷ್ಟ ಇತ್ತು. ಒಂದು ಕಾಲದಲ್ಲಿ ನೀವು ವರ್ಷಗಟ್ಟಲೆ ಕಾಯಬೇಕಾಗಿತ್ತು. ಹೌದು, ನಾವು ಕೋಟ್ಯಾಂತರ ಜನ ಇರುವಂಥ ದೇಶದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ಕೃಷ್ಣ ಅವರು ಮಂತ್ರಿ ಆಗಿದ್ದಾಗ ಅವರ ಸ್ಪೆಷಲ್ ಅಡ್ವೈಸರ್ ಆಗಿದ್ದಂಥ ಬೆಂಗಳೂರಿನವರಾದ ರಾಘವೇಂದ್ರ ಶಾಸ್ತ್ರಿ ಅವರು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಸುಮಾರು ದೇಶಾದ್ಯಂತ 80 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಓಪನ್ ಮಾಡ್ತಾರೆ. ಮತ್ತು ಈ ಗವರ್ನೆನ್ಸ್ ಉಪಯೋಗಿಸ್ಕೊಂಡು ಅವನು ಅಪಾಯಿಂಟ್ಮೆಂಟ್ ತೊಗೊಳ್ಳೋದನ್ನು ಎಲ್ಲ ಆನ್ಲೈನ್ ಮಾಡ್ತಾರೆ. ಸೊ ಹೀಗಾಗಿ ಸುಮಾರು 1 ತಿಂಗಳು 2 ತಿಂಗಳಲ್ಲಿ ಜನಗಳಿಗೆ ಮನೆಗೆ ಪಾಸ್ಪೋರ್ಟ್ ತಲುಪುವಂಥ ವ್ಯವಸ್ಥೆ ಆಗುತ್ತೆ. ಸೊ ಹಿಂದೆಲ್ಲ ಎಷ್ಟೋ ಸರಿ ಓಡಾಡಲು ಕೆಲಸವೇ ಆಗ್ತಾ ಇರಲಿಲ್ಲ. ಬೆಳಗಿಂದ ಸಂಜೆವರೆಗೂ ಕಾಯ್ತಕ್ಕಂಥದ್ದು, ಎಲ್ಲ ಒಂದು ಸರಿಯಾದ ಒಂದು ವ್ಯವಸ್ಥೆ ಆಗಿದ್ದು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ. ಪ್ರೋಸೆಸ್ ಸ್ಟ್ರೀಮ್ಲೈನ್ ಆಗುತ್ತೆ, ಕಂಪ್ಲೀಟ್ ಸ್ಟ್ರೀಮ್ಲೈನ್ ಆಯಿತು. ಮತ್ತು ಈಗ ನೋಡಿ, ನೀವು ಪಾಸ್ಪೋರ್ಟ್ ಆಫೀಸ್ಗೆ ಹೋದರೆ ಒಂದು 1.5-2 ಅವರ್ಸಲ್ಲಿ ಇದೊಂದು. ಎರಡನೇದಾಗಿ ಅವರು ಕೃಷ್ಣ ಅವರು ಮಾಡಿದ ಕೆಲಸ ಅಂದರೆ, ಬೇಕಾದಷ್ಟು ಎಂಬಸಿಗಳಿದ್ದಾವೆ ವಿಶ್ವದಾದ್ಯಂತ. ಆ ಎಂಬಸಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರ ಹಮ್ಮು ಬಿಂಬಗಳನ್ನು ಬಿಟ್ಟು ಅಲ್ಲಿ ಇರ್ತಕ್ಕಂಥ ಭಾರತೀಯರು, ವಿದೇಶದಲ್ಲಿರ್ತಕ್ಕಂಥ ಭಾರತೀಯರು ಅಥವಾ ಪ್ರವಾಸಿಗರು ಅಥವಾ ವಿದ್ಯಾರ್ಥಿಗಳು ಅವ್ರಿಗೇನೇನು ಸೌಲಭ್ಯಗಳು ಬೇಕಾಗಿತ್ತು, ಅವ್ರಿಗೇನು ಸಹಾಯ ಬೇಕಾಗಿತ್ತು, ಅದನ್ನೆಲ್ಲ ಮಾಡೋ ಹಾಗೆ ಮಾಡ್ತಾರೆ. ಕೃಷ್ಣ ಅವರ ಕಾಲದಲ್ಲಿ ಅದಕ್ಕೆ ಹೆಚ್ಚು ಒತ್ತು ಸಿಕ್ತು.
ಅಂದರೆ ರಾಯಭಾರ ಕಚೇರಿಗಳು ಅಂದರೆ ರಾಯಭಾರ ಮಾಡಿಕೊಂಡು ಸರ್ಕಾರದ ಜೊತೆ ಇರೋದಲ್ಲ, ಜನಗಳ ಜೊತೆ ಇರಬೇಕು, ಜನಗಳ ಜೊತೆ ಇರಬೇಕು, ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಕೆಲಸವನ್ನು ಕೃಷ್ಣ ಮಾಡ್ತಾರೆ. ಇದು ಒಂದು ಅವರಿಗೆ ನಿಜವಾಗ್ಲೂ ವಿದೇಶಾಂಗ ಮಂತ್ರಿಯಾಗಿ ಒಂದು ಸಿಕ್ಕಿದಂಥ ಒಂದು ಕಿರೀಟ. ಅಂದರೆ ಅವರು 1962ರಲ್ಲಿ ಶಾಸಕರಾಗಿ ವಿದೇಶಾಂಗ ಸಚಿವರಾಗುವವರೆಗೆ ಅನೇಕ ಸವಾಲುಗಳು ಮತ್ತು ಸಾಧನೆಗಳು ಎಲ್ಲವೂ ಅವರ ಒಂದು ಅಕೌಂಟ್ಗೆ ಬಂದವು ಅಂತ ಹೇಳ್ಬೋದು. ಆದರೆ ಒಂದು ಕುತೂಹಲ ನನಗೆ ಈಗಲೂ ಕಾಡ್ತಾ ಇರೋದು, ಅವರು ಅಷ್ಟೊಂದು ಸವಾಲುಗಳನ್ನು ಎದುರಿಸಿ ಮುಖ್ಯಮಂತ್ರಿಯಾಗಿ ಒಂದಷ್ಟು ಸಾಧನೆಗಳನ್ನು ಮಾಡಿದ್ರು. ಆದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋತಿದ್ದು ಅಂದರೆ ಬಹುಶಃ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅದಕ್ಕೆ ಏನು ಕಾರಣ ಆಯಿತು ಅಂತ, ಎಸ್.ಎಂ. ಕೃಷ್ಣ ಅವರು ಅಷ್ಟೆಲ್ಲ ಒಳ್ಳೆಯ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಂಡ್ರು, ಅಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ಏನು ಕಾರಣ ಆಯಿತು ಅನ್ನೋದು ಬಹುಶಃ ನಮ್ಮ ವೀಕ್ಷಕರು ಅದನ್ನು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಲ್ಲ, ಕಾಂಗ್ರೆಸ್ಸು ಅತ್ಯಂತ ಹೀನಾಯವಾಗಿ ಸೋತಿದ್ದು ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ. 34 ಸೀಟ್. ಕೃಷ್ಣ ಅವರ ಕಾಲದಲ್ಲಿ 65 ಸೀಟ್ ಬಂತು. ಆದರೆ ಅವರಿಗಿದ್ದಂಥ ಟ್ರ್ಯಾಕ್ ರೆಕಾರ್ಡು, ಅವರ ಸರ್ಕಾರ ಮಾಡಿದಂಥ ಸಾಧನೆಗಳು, ಎದುರಿಸಿದಂಥ ಸವಾಲುಗಳು ಇದೆಲ್ಲ ನೋಡಿದ್ರೆ ಕೃಷ್ಣ ಸರ್ಕಾರ ಸೋಲುತ್ತೆ ಅಂತ ಯಾರಿಗೂ ಅನಿಸಿರಲಿಲ್ಲ. ಆದರೆ 2008ರಲ್ಲಿ ಅವರು ಯಾವ ಕಾರಣಕ್ಕೇನೋ ಗೊತ್ತಿಲ್ಲ 6 ತಿಂಗಳು ಅಡ್ವಾನ್ಸ್ ಮಾಡ್ತಾರೆ ಎಲೆಕ್ಷನ್ಸ್. ಸೊ ಲೋಕಸಭಾ ಎಲೆಕ್ಷನ್ ಜೊತೆಗೆ ಅಸೆಂಬ್ಲಿ ಎಲೆಕ್ಷನ್ಸನ್ನು ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಒಂದಷ್ಟು ಹಗರಣಗಳು ಆಚೆ ಬಂದಿರುತ್ತೆ, ಒಂದಷ್ಟು ಅವರ ಮಿನಿಸ್ಟರ್ಸ್ ವಿರುದ್ಧ ಆಪಾದನೆಗಳು ಬಂದಿರುತ್ತೆ. ಇದೆಲ್ಲ ಆಮೇಲೆ ಅವರು ರೈತರ ಸಮಸ್ಯೆಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿರಲ್ಲ. ಸೊ ರೈತರ ಸೂಸೈಡ್ ತುಂಬ ಆಗಿರುತ್ತೆ. ಇದೆಲ್ಲ ಒಂದು ರೀತಿ ಕಾಂಬಿನೇಷನಿಂದ ಬಹುಶಃ ಅಂತ ಕಾಣುತ್ತೆ. ಕೃಷ್ಣ ಅವರಿಗೆ ತಾವು ಸೋಲುತ್ತೀವಿ ಅನ್ನುವ ಭಯ ಬಂದಿತ್ತು ಅಂತ ಕಾಣುತ್ತೆ. ಯಾಕಂದರೆ ಆ ಎಲೆಕ್ಷನ್ ಅವರು ಮದ್ದೂರಿಂದ ಕಂಟೆಸ್ಟ್ ಮಾಡಲಿಲ್ಲ, ಬೆಂಗಳೂರಿನ ಚಾಮರಾಜಪೇಟೆಯಿಂದ ಕಂಟೆಸ್ಟ್ ಮಾಡಿದ್ರು. ಸೊ ಇದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡೋಣ. ಅಂದರೆ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿವರಗಳು ಮತ್ತು ಇನ್ನೊಂದಷ್ಟು ಕುತೂಹಲಕರ ಅಂಶಗಳು ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ಸಿಗುತ್ತೆ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ.